ಇವಾಗ ಇಲ್ಲಿ ಹಾಕಿರೋದನ್ನ ಇಲ್ಲಿ ಕಿತ್ತೋಗಿ ಈ ಕಡೆ ಒಂದು ಅವೈಜ್ಞಾನಿಕ ಚೆಕ್ ಡ್ಯಾಂನಿಂದ ಚಿಲಕಲನೇರ್ಪು ರೈತರ ಬದುಕು ಜಲಸಮಾಧಿ ಸೀಕಲ್ ಆನಂದಗೌಡ. ಪ್ರಕೃತಿ ಮುನಿಸಿದರೆ ಒಂದು ಸಂಕಷ್ಟ, ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಬದುಕು ನಾಶವಾದರೆ ಅದು ದುರಂತವೇ ಸರಿ. ಚೇಳೂರು ತಾಲೂಕಿನ ಚಿಲಕಲನೇರ್ಪು ಗ್ರಾಮದ ರೈತರು ಇದೀಗ ಇಂತಹದೇ ದುರಂತಕ್ಕೆ ಸಾಕ್ಷಿಯಾಗಿದ್ದಾರೆ. ಕುಶಾವತಿ ನದಿ ಪ್ರವಾಹದಿಂದಲ್ಲ, ಬದಲಿಗೆ ನದಿಗೆ ನಿರ್ಮಿಸಲಾದ 2 ಅವೈಜ್ಞಾನಿಕ ಚೆಕ್ ಡ್ಯಾಂಗಳ ನಿರ್ಮಾಣ ದೋಷದಿಂದಾಗಿ ರಾಜಕಾಲುವೆ ನೀರು ರೈತರ ಜಮೀನುಗಳಿಗೆ ನುಗ್ಗಿ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಈ ಹಿನ್ನೆಲೆಯಲ್ಲಿ ಶುಕ್ರವಾರ ಗ್ರಾಮಕ್ಕೆ ಭೇಟಿ ನೀಡಿದ ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ ಅವರು ಬೆಳೆ ಹಾನಿ ಪ್ರದೇಶಗಳನ್ನು ವೀಕ್ಷಿಸಿ ಅಧಿಕಾರಿಗಳ ಕಾರ್ಯವೈಖರಿ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ಕೃಷಿ ಇಲಾಖೆ ಅಧಿಕಾರಿಗಳು ಅವರೊಂದಿಗೆ ಹಾಜರಿದ್ದರು. ರಾಜಕಾಲುವೆ ಪಕ್ಕದ ರೈತರ ಸಾವಿರಾರು ರೂಪಾಯಿ ಬೆಳೆಗಳು ನಾಶವಾಗಿವೆ ಅಂತ ಆನಂದಗೌಡ ಅವರು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು. ತಕ್ಷಣವೇ ಈ ಅವೈಜ್ಞಾನಿಕ ಡ್ಯಾಂಗಳ ದೋಷ ಸರಿಪಡಿಸಿ ನೀರು ಸರಾಗವಾಗಿ ಹರಿಯಲು ಕ್ರಮ ಜರುಗಿಸಬೇಕು. ರೈತರಿಗೆ ಉಂಟಾಗಿರುವ ಬೆಳೆ ನಷ್ಟಕ್ಕೆ ಸರ್ಕಾರ ಕೂಡಲೇ ಪರಿಹಾರ ಘೋಷಿಸಬೇಕು ಅಂತ ಅವರು ಮನವಿ ಮಾಡಿದ್ರು. ಇನ್ನು ಇದೇ ವೇಳೆ ರಾಜಕಾಲುವೆಯ ಕೆಲವು ಭಾಗಗಳನ್ನು ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡಿರೋದ್ರಿಂದ ತಕ್ಷಣ ಸರ್ವೆ ನಡೆಸಿ ಈ ಅಕ್ರಮ ಒತ್ತುವರಿಗಳನ್ನು ತೆರವುಗೊಳಿಸುವಂತೆ ಆಗ್ರಹಿಸಿದ್ರು. ವಾಲ್ಮೀಕಿ ಸಮುದಾಯದ ಸ್ಮಶಾನಕ್ಕೆ ಹೋಗುವ ದಾರಿಯನ್ನು ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡಿದ್ದರಿಂದ ಉಂಟಾಗಿದ್ದ ಸಂಕಷ್ಟಕ್ಕೆ ಸೀಕಲ್ ಆನಂದಗೌಡ ಅವರು ಸ್ಥಳದಲ್ಲೇ ಪರಿಹಾರ ಸೂಚಿಸಿದ್ರು. ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ತಕ್ಷಣ ಸರ್ವೆ ನಡೆಸಿ ದಾರಿ ಗುರುತಿಸಲು ಮತ್ತು ಒತ್ತುವರಿ ತೆರವುಗೊಳಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ರು. ಸಮುದಾಯದ ಸ್ಮಶಾನಕ್ಕೆ ಶೀಘ್ರದಲ್ಲಿ ದಾರಿ ಮಾಡಿಕೊಡುವ ಭರವಸೆಯನ್ನ ಇದೇ ವೇಳೆ ಅವರು ನೀಡಿದ್ರು. ಇನ್ನು ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರು ಪ್ರಸಾದ್ ರೆಡ್ಡಿ, ಪುರುಷೋತ್ತಮ್ ರಾವ್, ಕೆಎ ಮಂಜುನಾಥ್ ರೆಡ್ಡಿ, ಬಾಲರೆಡ್ಡಿಪಲ್ಲಿ, ಪ್ರಸಾದ್ ರೆಡ್ಡಿ, ಆರ್ಎಸ್ ಶ್ರೀನಿವಾಸ್, ಎನ್ ರಾಜೇಂದ್ರ, ಕೆಇ ಈಶ್ವರ ರೆಡ್ಡಿ, ಎನ್ ಮಂಜುನಾಥ್, ಸುಬ್ಬಾರಾಮ್, ಪಿಲ್ಲ ಅಂಜಿ, ವೆಂಕಟರೆಡ್ಡಿ ಸೇರಿದಂತೆ ಗ್ರಾಮಸ್ಥರು ಹಾಗೂ ರೈತರು, ಚಿಂತಾಮಣಿ ಶಿಡ್ಲಘಟ್ಟ ಕೃಷಿ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಈ ಫೋಟೋ ತೆಗೆದಿದ್ದಕ್ಕೆ ಕೆಲಸ ಆಗಬೇಕು, ಆ ಥರ ತೆಗೀರಿ ಫೋಟೋ. ನಾವೇನು ತೆಗಿತೀವಿ, ಮಾಡೋರು ಅವ್ರು ಮಾಡ್ಬೇಕು ಕೆಲಸ. ಏನು ಮಾಡಬೇಕು ಏನ್ ಶಾಲೆ ಸರ್ ರೋಡ್ ಕದ ಇದೆ ಸುಡಿ ಆ ಕಡೆಯಿಂದ ಬಂದ್ರೆ 100 ಎಕರೆ ಜಮೀನ್ ಇದೆ ಒಂದೇ ದಾರಿ. ಇಲ್ಲಿ ಪೈಪ್ಗಳು ಹಾಕಿ ಮೇಲೆ ಒಂದು ಬ್ರಿಡ್ಜ್ ಕಟ್ಟಬೇಕು, ಅದು ಒಂದು ಆಪ್ಷನ್. ಇಲ್ಲ ಅಂದ್ರೆ ಅಲ್ಲಿ ತೆಗಿಬೇಕು. ಅಲ್ಲಿ ತೆಗೆದ್ರೆ ಊತ ಬಿಟ್ಟು ಅಲ್ಲಿ ತೆಗೆದ್ರೆ ಯಾಕೆ ಹೋಗಲ್ಲ, ಯಾಕಂದ್ರೆ ಕೆರೆ ಹೈಟ್ ಆಗ್ಬಿಟ್ಟಿದೆ. ಇದೊಂದೇ ಅದಕ್ಕೆ ಆ ಸುದ್ದಿನೇ ಬೇಡ ಸರ್. ಇದನ್ನ ನಮ್ಗೆ ಪೈಪ್ ಆಗಿಬಿಟ್ಟು ಹೈಟ್ ಮಾಡಿದ್ರೆ ನೀರು ಕೆಳಗೆ ಹೋಗುತ್ತೆ, ಬರೋರು ಮೇಲೆ ಬರ್ತೀವಿ. ಮತ್ತೆ ಈ ಕಟ್ಟೆ 2 ಕಡೆನು ರಿವಿಟ್ಮೆಂಟ್ ಮಾಡಬೇಕು. ಒಳಗಡೆ ಇರುವ ಹುಲ್ಲು ಅಂತ ತೆಗಿಬೇಕು. ಅಲ್ಲಿ ಕೆಲವರು ರೆವಿನ್ಯೂ ಅವರು ರಿವಿಟ್ಮೆಂಟ್ ಇಲ್ಲ, ಇದು ಅಲ್ಲಿ ಏನ್ ಮಾಡಿದ್ದಾರೆ, ಆ ಕಡೆಯವರು ಮರಳು ತೆಗಿಸ್ತಾ ಇಲ್ಲ. ಅಲ್ಲಿ ಹಾಕೊಂಡ್ಬಿಟ್ಟು ಮಂಜು ಮಂಜು ಚಿಲಕನೇರ್ಪು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೊಂದಿಕೊಂಡಿರ್ತಕ್ಕಂತಹ ಕುಶಾವತಿ ನದಿ ವಾಡಿಕೆಯಂತೆ ಈ ಬಾರಿಯೂ ಸಹ ಒಳ್ಳೆ ಮಳೆ ಆಗಿರೋದ್ರಿಂದ ಮಳೆಯ ಪ್ರಮಾಣ ಜಾಸ್ತಿಯಾಗಿ ಇಲ್ಲಿ ಒಂದು ಪ್ರವಾಹದ ರೀತಿಯೇ ಉದ್ಭವವಾಗಿದೆ. ಇಲ್ಲಿನ ರೈತರು ಏನು ಅಲ್ಪ ಸ್ವಲ್ಪವಾಗಿ ಬೆಳೆ ಬೆಳೆದಿರ್ತಕ್ಕಂಥದ್ದು ತುಂಬ ಹಾನಿಯಾಗಿದೆ ಅನ್ನೋ ಒಂದು ಮಾಹಿತಿ ಮೇರೆಗೆ ನಾವು ಸಹ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣಕ್ಕೆ ಅವರು ಭೇಟಿ ಕೊಟ್ಟಿದ್ದಾರೆ. ಇದರ ಕುರಿತಾಗಿ ಈಗಾಗಲೇ ತಾಲೂಕಿನ ದಂಡಾಧಿಕಾರಿಗಳಿಗೆ ಹಾಗೂ ಮೈರರ್ ಇರಿಗೇಷನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟು ಹಾಗೂ ಕೆಲವು ಅಧಿಕಾರಿಗಳು ಇಲ್ಲಿಗೆ ಭೇಟಿಯನ್ನು ಕೊಟ್ಟಿರ್ತಾರೆ. ರೈತರು ಮಾಡ್ತಿರ್ತಕ್ಕಂಥ ಮನವಿ ಇಷ್ಟೇ, ಸ್ವಾಮಿ ನಾವು ಬೆಳೆದಿರ್ತಕ್ಕಂಥ ಬೆಳೆ ಈ ಥರದ ಒಂದು ಪ್ರತಿ ವರ್ಷವೂ ಮಳೆ ಬಂದಾಗ ಪ್ರತಿ ವರ್ಷವೂ ಈ ಥರದ ಹಾನಿ ಆಗ್ತಾ ಇದೆ.
ಇದಕ್ಕೆ ಸರಿಯಾದಂಥ ಒಂದು ಸೊಲ್ಯೂಷನ್ನ ಮಾಡಬೇಕು ಅನ್ನೋದು ಅವರ ಮನವಿ ಆಗಿರ್ತದೆ. ನಾವು ಬಂದು ಎಲ್ಲ ವೀಕ್ಷಣೆ ಮಾಡಿದಾಗ ಇರ್ತಕ್ಕಂಥ 2 ಚೆಕ್ ಡ್ಯಾಮ್ಗಳ ನಡುವೆ ಒಂದು ಅವೈಜ್ಞಾನಿಕವಾಗಿ ಒಂದು ಚೆಕ್ ಡ್ಯಾಮನ್ನು ನಿರ್ಮಾಣ ಮಾಡಿರ್ತಾರೆ. ಏನು ಮುಖ್ಯ ರಸ್ತೆಗೆ ಚೆಕ್ ಡ್ಯಾಮ್ ಮಾಡಿರ್ತಾರೆ, ಅದರ ಹಿಂದೆ ಇರ್ತಕ್ಕಂಥ ಚೆಕ್ ಡ್ಯಾಮು ಅದಕ್ಕಿಂತ ಇದು ಹೈಟಲ್ಲಿರೋದ್ರಿಂದ ನೀರು ಹಿಂದಕ್ಕೆ ಹೋಗ್ತಾ ಇದೆ. ಆ ಹಿಂದಕ್ಕೆ ಹೋಗೋದ್ರಿಂದ ಮೇಲ್ಗಡೆ ಬರ್ತಕ್ಕಂಥ ಪ್ರೆಷರ್ಗೆ ಕಟ್ಟೆ ಎಲ್ಲ ಕೊರೆದು ಕಟ್ಟೆ ಕಿತ್ತೋಗಿ ಇವತ್ತಿನ ದಿವಸ ರೈತರ ಜಮೀನುಗಳಿಗೆ ನೀರು ನುಗ್ಗಿದೆ. ಅಪಾರವಾದ ಆಗಿರ್ತಕ್ಕಂತಹ ರೈತರ ಬೆಳೆ ಹಾನಿಯಾಗಿದೆ. ಈಗಾಗಲೇ ಸಂಬಂಧಪಟ್ಟ ದಂಡಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದೀವಿ. ದಯಮಾಡಿ ರೈತರಿಗೆ ಈಗಾಗಲೇ ಕಷ್ಟದಲ್ಲಿದ್ದಾರೆ. ಅವರು ಬೆಳೆದಿರ್ತಕ್ಕಂಥ ಬೆಳೆ ಈ ರೀತಿಯಾಗಿ ಹಾನಿಯಾದರೆ ಮುಂದೆ ಅವರು ಸಾಲಿನ ಸುಳಿಯಲ್ಲಿ ಸಿಲುಕ್ತಾರೆ. ದಯಮಾಡಿ ಅವರಿಗೆ ಸಾಧ್ಯವಾದಷ್ಟು ಪರಿಹಾರವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿದೆ. ದಂಡಾಧಿಕಾರಿಗಳು ಕೂಡ ಸ್ಪಂದನೆ ಕೊಟ್ಟಿದ್ದಾರೆ. ನಾಳೆ ಸಂಬಂಧಪಟ್ಟ VA ಮತ್ತು RIA ಅವರೂ ಸಹ ಸ್ಪಾಟ್ಗೆ ವಿಸಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಆಗಿರ್ತಕ್ಕಂಥ ಚೆಕ್ ಡ್ಯಾಮೇಜ್ ಏನಿದೆ, ಹಿಂದೆ ಮಾಡಿರ್ತಕ್ಕಂಥ ಅವೈಜ್ಞಾನಿಕವಾಗಿ ಏನು ನಿರ್ಮಾಣ ಮಾಡಿದ್ದಾರೆ ಅದನ್ನು ಸರಿಯಾದ ರಿವಿಟ್ಮೆಂಟು ಏನು ಕಟ್ಟೆ ಇದೆ ಆ ಕಟ್ಟೆಯನ್ನು ಸರಿಪಡಿಸಿ ಆ ಕಟ್ಟೆಗೆ ಸರಿಯಾದಂತಹ ಒಂದು ರಿವಿಟ್ಮೆಂಟ್ನ ಕೊಟ್ಟಾಗ ಮಾತ್ರ ಆ ಕಟ್ಟೆ ನಿಲ್ಲುತ್ತೆ. ಇವ್ರೇನು ಮಾಡಿದರೆ ಹಿಂದೆ ಮಾಡಿರ್ತಕ್ಕಂಥವರು ಪಾಪ ಇಲ್ಲಿ ರೈತರಿಗೇನು ಗೊತ್ತಾಗಿಲ್ಲ ಏನು ಮಾಡ್ತಾ ಇದ್ದಾರೆ ಅಂತ. ಟೆಂಡರ್ ಪ್ರಕ್ರಿಯೆ ಮುಗಿದ ಮೇಲೆ ಬಂದು ಕೆಲಸ ಮಾಡಿದ್ದಾರೆ. ತುಂಬ ಅವೈಜ್ಞಾನಿಕವಾಗಿ ಕೆಲಸ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಮರಳು ಏನು ಸಿಕ್ಕಿದೆ ಅದನ್ನು ಮಾರ್ಕೊಂಡು ಹೋಗಿದ್ದಾರೆ, ದೋಚಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ರೈತರು. ಅದೆಲ್ಲ ತಪ್ಪು. ಏನು ನಮಗೆ ಟೆಂಡರ್ ಪ್ರಕ್ರಿಯೆಯಲ್ಲಿ ನಮಗೆ ಟೆಂಡರ್ ಆಗಿರ್ತದೆ, ಅದಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಗುತ್ತಿಗೆದಾರರು ಮಾಡಬೇಕು. ಆ ಕೆಲಸ ಇಲ್ಲಿ ಆಗಿಲ್ಲ. ಹಾಗಾಗಿ ಇರ್ತಕ್ಕಂಥ ಏನು ಡ್ಯಾಮೇಜ್ ಇದೆ ಆ ಡ್ಯಾಮೇಜ್ನ ಸರ್ಕಾರ ಭರಿಸಬೇಕು. ಹಾಗೂ ಆ ಅವೈಜ್ಞಾನಿಕವಾಗಿ ಏನು ನಿರ್ಮಾಣ ಮಾಡಿದೆ ಚೆಕ್ ಡ್ಯಾಮು ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿಸ್ಬೇಕು. ಆಮೇಲೆ ಆ ಹಿಂದುಗಡೆ ಇರ್ತಕ್ಕಂಥ ಒತ್ತುವರಿ ಆಗಿದೆ, ಸ್ವಲ್ಪ ಜಮೀನು ಪಕ್ಕದಲ್ಲಿರ್ತಕ್ಕಂಥ ರೈತರಿಂದ ಒತ್ತುವರಿ ಆಗಿದೆ. ಆ ಒತ್ತುವರಿಯನ್ನು ಕೂಡಲೇ ದಂಡಾಧಿಕಾರಿಗಳು ಆ ಸರ್ವೆ ಮಾಡೋದ್ರ ಮುಖಾಂತರ ಏನು ಒತ್ತುವರಿ ಆಗಿದೆ ಅದನ್ನೆಲ್ಲ ಪಶ್ಚಿಮ ದಿಕ್ಕಿಗೆ ಅಂತ ಹೇಳ್ತಿದ್ದಾರೆ, ಅದನ್ನೆಲ್ಲ ತೆಗೆದು ಒತ್ತುವರಿಯನ್ನು ತೆಗೆದು ಸರಾಗವಾಗಿ ನೀರು ಹಾಯ್ದು ಹೋಗಲಿಕ್ಕೆ ಅನುವು ಮಾಡಿಕೊಟ್ಟಾಗ ಮಾತ್ರ ಈ ರೀತಿಯಾದಂತಹ ಒಂದು ಅವಘಡಗಳು ಆಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಈ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ರಿ, ದಯಮಾಡಿ ರೈತರ ಕಣ್ಣಲ್ಲಿ ನೀರು ತರಿಸ್ಬೇಡಿ. ಅವರು ಬೆಳೆದಿರ್ತಕ್ಕಂಥ ಬೆಳೆ ಏನಿದೆ ಹಾನಿ ಆಗಿರ್ತಕ್ಕಂಥದ್ದು ಕೂಡಲೇ ಅವರಿಗೆ ಪರಿಹಾರ ಕೊಡೋದ್ರ ಮುಖಾಂತರ ಅವ್ರಿಗೆ ನ್ಯಾಯವನ್ನು ಕೊಡಿಸ್ಬೇಕು. ಹಾಗೂ ಸಂಬಂಧಪಟ್ಟ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವ್ರು ಯಾರಿದ್ದಾರೆ ಕೂಡಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಏನು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾರೆ ಡ್ಯಾಮ್ನ ಅದನ್ನು ಸುತ್ತ ರಿವಿಟ್ಮೆಂಟು ಮಾಡೋದ್ರ ಮುಖಾಂತರ, ಹಾಗೂ ಸ್ವಲ್ಪ ಮಳೆ ಬಂದ್ರೂ ಅಲ್ಲಿ ಯಾರು ರೈತರು ಆ ರಸ್ತೆಯನ್ನು ದಾಟಲಿಕ್ಕೆ ಆಗೋದಿಲ್ಲ. ಅದನ್ನು ಪೈಪನ್ನು ನಿರ್ಮಾಣ ಮಾಡಿ ಅದರ ಮೇಲೆ ಶಾಶ್ವತವಾದಂತಹ ಒಂದು ಪರಿಹಾರವನ್ನು ಮಾಡಬೇಕು ಅಂತೇಳಿ ಈ ಮುಖಾಂತರ ಎಲ್ಲರಲ್ಲೂ ಮನವಿ ಮಾಡ್ಕೊತೀವಿ. ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಜಂಟಿ ಕೃಷಿ ನಿರ್ದೇಶಕರು ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಕುಶಾವತಿ ನೀರು ಹರಿದು ರೈತರ ಬೆಳೆ ಹಾಳಾಗಿದೆ, ರೈತರ ಬೆಳೆಗೆ ನೀರು ನುಗ್ಗಿದೆ ಅಂತ ಅವರ ನಿರ್ದೇಶನದ ಮೇರೆಗೆ ನಾನು ಚಿಂತಾಮಣಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು, ಶಿಡ್ಲಘಟ್ಟ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು ಮತ್ತು ಈ ಕೆಂಚಾರ್ಲಹಳ್ಳಿ ಹೋಬಳಿಯ ನಮ್ಮ ಕೃಷಿ ಅಧಿಕಾರಿಯವರು ಈ ದಿನ ರೈತರೊಂದಿಗೆ ಬೇರೆ ಬೇರೆ ರೈತರ ಜಮೀನುಗಳಿಗೆ ಭೇಟಿ ಮಾಡಿದ್ದೀವಿ. ಇಲ್ಲಿ ಸುಮಾರು ತರಕಾರಿ ಬೆಳೆಗಳಿದೆ, ಮುಸ್ಕಿನ ಜೋಳ ಇದೆ, ರಾಗಿ ಇದೆ, ಬೇರೆ ಬೇರೆ ರೀತಿಯ ಬೆಳೆಗಳಿದ್ದಾವೆ. ಆ ನೀರು ನುಗ್ಗಿ ಈ ಬೆಳೆಗಳೆಲ್ಲ ನೀರು ನಿಂತಿದೆ. ಅದು ಈಗೇನಾಗಿದೆ, ಈಗಾಗಲೇ ನಾವು ಗ್ರಾಮ ಲೆಕ್ಕಾಧಿಕಾರಿಗಳ ಜೊತೆ ನಾವು ಮಾತಾಡಿದ್ದೀವಿ. ಅದು ಎಲ್ಲೆಲ್ಲಿ ಆ ಸರ್ವೆ ನಂಬರು ಯಾವ್ಯಾವ ಬೆಳೆ ಇದೆ ಏನು ಅಂತ ನಮ್ಮ ಬೆಳೆ ಸಮೀಕ್ಷೆಯನ್ನು ನೋಡಿ ಅದನ್ನು ನಾವು ಮತ್ತು ಇದು ರಾಜಸ್ವ ಇಲಾಖೆಯವರು, ರೆವಿನ್ಯೂ ಇಲಾಖೆಯವರು ಅದನ್ನು ಜಂಟಿ ಸಮೀಕ್ಷೆ ಕೈಗೊಂಡು ಅದರ ಆಧಾರದ ಮೇಲೆ ಸರ್ಕಾರಕ್ಕೆ ನಾವು ವರದಿಯನ್ನು ಸಲ್ಲಿಸ್ತೀವಿ. ಸರ್, ಈ ಬೆಳೆ ನಷ್ಟ ಆಗಿದೆಯಲ್ಲ, ಇದಕ್ಕೇನಾದರೂ ಪರಿಹಾರ? ಅಲ್ಲ, ಅದು ಪರಿಹಾರ ಅದೇ. ಈಗ ನಾವು ಇಬ್ಬರು ಜಂಟಿ ಸಮೀಕ್ಷೆ ಮಾಡಿ ಅದನ್ನು ವರದಿಯನ್ನು ಸಲ್ಲಿಸಿದ ಮೇಲೆ ಸರ್ಕಾರ ಅದರ ಮೇಲೆ ಕ್ರಮ ಕೈಗೊಳ್ಳುತ್ತೆ. ಒಟ್ಟಾರೆಯಾಗಿ ಒಂದು ಶಾಶ್ವತ ಪರಿಹಾರವನ್ನು ಹುಡುಕಬೇಕು. ಅಲ್ಲ, ಅದು ನಮ್ಮ ಮಟ್ಟದಲ್ಲಿಲ್ಲ. ಅದು ನಾವು ಇದೇನಿದೆ ನಾವು ರಿಪೋರ್ಟ್ ರೆಡಿ ಮಾಡಿ
ಕೊಡೋದು ನಮ್ಮ ಜವಾಬ್ದಾರಿ. ಅದನ್ನು ನಾವು ರೆಡಿ ಮಾಡಿ ನಾವು ಕಳಿಸ್ಕೊಡ್ತೀವಿ. ನದಿ ಪಕ್ಕದಲ್ಲಿ ನಾವು ಜಮೀನು ಇರೋದು. ಅದು ನದಿ ಹರಿದರೆ ನಮಗೆ ಒಂದು ವರ್ಷ ನಮಗೆ ಬೆಳೆ ಇಕ್ಕೋಕ್ಕಾಗಲ್ಲ. ಈಗೆಲ್ಲ ಬೆಳೆ ರಾಗಿ ಇದೆ, ಜೋಳ ಇದೆ, ಬೆಂಡೆಕಾಯಿ ಇದೆ, ಮುಳ್ಳಂಗಿ ಇದೆ, ಎಲ್ಲ ನಾಶವಾಗಿ ಈಗೆಲ್ಲ ನೋಡ್ಕೊಂಬಂದಿದ್ದಾರೆ. ಅಧಿಕಾರಿಗಳು ಬಂದಿದ್ದರು, ನೋಡ್ಕೊಂಬಂದಿದ್ದಾರೆ. ಇದೇನು ನಮಗೆ ಶಾಶ್ವತವಾಗಿ ಪರಿಹಾರ ಕೊಡಬೇಕು ಅಂತ ನಾವು ಕೋರ್ತಾ ಇದ್ದೀವಿ. ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀರಾ? ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ.